ಶಿವಗಾಮಿ ಶಿವಗಾಮಿ ತಗೋ, ನಾನು ಹೊರಗಡೆ ಹೋಗ್ಬೇಕು. ಸೀರೆನ ನೀಟಾಗಿ ಐರನ್ ಮಾಡ್ಕೊಡು. ಸಿಕ್ಕಾಪಟ್ಟೆ ಬಿಸಿಲಿತ್ತು ಮ್ಯಾಲ, ಸೆಕೆಗಾಕತ್ತಿತ್ತು, ಹಂಗ ವಾಪಸ್ ಬಂದ್ಬಿಟ್ಟೆ. ನಿಂತ್ಕೊಳ್ಳೆ, ಆಯ್ತು, ಮಾಡಿಟ್ಟಿರು. ಮೇಡಮ್, ನಿಮ್ ಯಜಮಾನ್ರು ಅವ್ರ ಶರ್ಟನ್ನೇ ಮೊದಲು ಐರನ್ ಮಾಡ್ಕೊಡ್ಬೇಕು ಅಂತ ತಂದ್ಕೊಟ್ಟಿದ್ದಾರೆ. ಈಗಾಗಲ್ಲ, ಅದ್ ಮಾಡಿದ್ಮೇಲೆ ಮಾಡ್ಬೇಕು. ಇದನ್ನ ಆಮೇಲೆ ಮಾಡು. ಫಸ್ಟ್ ನನ್ ಸೀರೆನ ಐರನ್ ಮಾಡಿಡು. ಗೊತ್ತಾಯ್ತಲ್ಲ? ಅಲ್ಲ, ನಂಗೇನು ಮರ್ಯಾದೇನೇ ಇಲ್ಲ. ಇದೆ ಅಂತ ಅನ್ಕೊಂಡಿದೀರಾ? ಥೂ. ಇದೇ ತರ ಆಡ್ತಾ ಇದ್ರೆ ಕಾಲಲ್ಲಿರೋದು ಕೈಗೆ ಬರುತ್ತೆ. ನಂಗ ಇಷ್ಟೊಂದು ಅವಮಾನ ಮಾಡ್ತೀಯಲ್ಲ, ಮಾಡ್ತೇನೆ ನಿಂಗ. ಶಿವಗಾಮಿ, ಕೆಳಗ ಯಾರೋ ಕರಿಲಿಕ್ಕತ್ತಾರ. ನನ್ನ ಕಿವಿ ಚೆನ್ನಾಗೆ ಕೇಳಿಸುತ್ತೆ. ಯಾರು ಕರ್ದಂಗ ಆಗ್ಲಿಲ್ಲ. ಏ, ವೈನಿಯವ್ರು ಕರಿಲಿಕ್ಕತ್ತಾರ. ನಂಗೆ ಕೇಳಿಸ್ಲಿಕ್ಕತ್ತಿದ್ದಲ್ಲ. ಬಂದಿಡ್ರಿ, ಕಳಿಸ್ತೀನಿ. ಹೋಗು. ಶಿವಗಾಮಿ, ಹೇಗ್ ಸುಟ್ಟೋಯ್ತು ಇದು? ನನಗೇನು ಗೊತ್ತು? ಅಲ್ಲ, ಯಾರಿಟ್ಟಿದ್ದು ಇದನ್ನ ಹೀಗೆ? ಯಾರಿಟ್ಟಿದ್ದು? ನೀನೇ ಇಟ್ಟೋಗಿದ್ದು. ಏನದು ಸುಟ್ಟಿರೋ ವಾಸನೆ? ಅಯ್ಯೋ 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 ಅಯ್ಯೋ, ನನ್ನ ಹೊಸ ಸೀರೆ ಸುಟ್ಬಿಟ್ಟಿಯಲ್ಲೇ. ನಾನ್ ಸುಟ್ಟಿಲ್ಲ ಮೇಡಮ್, ನನಗ್ ಚೆನ್ನಾಗಿ ನೆನ್ಪಿದೆ. ಇವರು ಕೆಳಗಡೆ ಯಾರೋ ಕರಿತಾ ಇದಾರೆ ಅಂತ ಅಂದ್ರು. ಇದನ್ನ ಇಲ್ಲ, ಹೀಗೆ ಸ್ಟ್ರೈಟ್ ಆಗಿ ಇಟ್ಬಿಟ್ಟು ಹೋಗಿದ್ದೆ. ಏ ಇಲ್ಲ ಪಾಲು, ಆಕಿನ ಅದ್ರ ಮೇಲೆ ಇಟ್ಟು ಹೋಗಿದ್ದು. ನನ್ನ ಹೊಸ ಸೀರೆನ ಸುಟ್ಟೆ ಅಲ್ಲ, ಇಡೇ ಕೈನ ಕೆಳಗಡೆ. ಏನ್ ಹೇಳ್ತಾ ಇದ್ದೀರಾ ನೀವು? ಕೈ ಕೆಳಗಡೆ ಇಡು ಅಂತ ಹೇಳ್ದೆ. ಇಡೇ, ಮುಖ ಏನ್ ನೋಡ್ತಾ ಇದ್ಯಾ? ಇಡು. ಈಗ ಮಜಾ ಐತಿ. ನನ್ಗೆ ನನ್ಗೇನ್ರಿ ಗೊತ್ತು? ನಾನು ಅವಳಿಗೆ ಸುಡಕ್ ಹೋಗಿದ್ದು. ಅದ್ ಹೆಂಗಿಲ್ ಬಂತ ನಂಗೆ ಗೊತ್ತಿಲ್ಲ. ಇಂಥ ಹೊತ್ತಾಗಿ ಯಾರಪ್ಪ ಫೋನ್ ಮಾಡಿದ್ರು? ಹಲೋ, ಹಲೋ ಸರ್, ನೀವೊಂದು ಲಕ್ಕಿ ಟಿಪ್ ತಗೊಂಡಿದ್ರಲ್ಲ? ಹೌದಪ್ಪ. ಅದರಲ್ಲಿ ಐರನ್ ಬಾಕ್ಸ್ ಬಂದಿದೆ, ಬಂದು ತಗೊಳ್ಳಿ ಸರ್. ಏಯ್, ನೀನ್ ಎಲ್ಲಿದೀಯೋ ಅಲ್ಲೇ ಬಂದು ನಿಮ್ಮ ಮನೆಯನ್ನ ಸುಟ್ಟು ಹಾಕ್ಬಿಡ್ತೀನಿ. ಇಡಪ್ಪಣ್ಣ. ಇರೋ ಒಂದು ಐರನ್ ಬಾಕ್ಸ್ಗೆ ಸುಟ್ಟಿಸ್ಕೊಂಡಿನಿ. ಈಗ ಇನ್ನೊಂದು ಐರನ್ ಬಾಕ್ಸ್ ಗಿಫ್ಟ್ ಕೊಡ್ತಾನಂತ. ಅಭಿರಾಮಿ, ಎಲ್ಲಿ ನಿನ್ ಕೈ ಕೊಡಮ್ಮ. ಯಾಕತ್ತೆ? ಕೊಡು, ಹೇಳ್ತೀನಿ. ಏನಮ್ಮ ಮಾಡ್ತಿದ್ಯಾ? ತಡಿಯೋ ಒಂದ್ ನಿಮಿಷ.
ಅಭಿರಾಮಿ ನಿನಗೆ 4 ಗಂಡು 3 ಹೆಣ್ಣು ಮಕ್ಕಳಾಗತ್ತೆ. ಅಮ್ಮ ಅಷ್ಟೆಲ್ಲ ಬೇಡಮ್ಮ. ಆಸೆಗೆ ಆಸ್ತಿಗೆ ನಮ್ಮ ವಂಶ ಬೆಳೆಸೋದಕ್ಕೆ ಎಲ್ಲದಕ್ಕೂ ಸೇರಿಸಿ ಒಬ್ಬ ಇದ್ರೆ ಸಾಕು. ರಾಮ್, ನೀವ್ ಸುಮ್ನಿರಿ. ಮನೆ ತುಂಬಾ ಮಕ್ಳಿರ್ಬೇಕು. ಆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಸಂಬಂಧನೂ ಇರ್ಬೇಕು. ಆಗ ಕಷ್ಟ ಅಂತ ಬಂದಾಗ ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ. ಆಚೆ ಎಷ್ಟೇ ಫ್ರೆಂಡ್ಸ್ ಇದ್ರು ರಕ್ತ ಸಂಬಂಧಿಗಳ ತರ ಆಗಲ್ಲ. ನೋಡಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ನಾನು ಅನಾಥೆ ಅಂತಾನೆ ಅನ್ನಿಸ್ತಾ ಇರುತ್ತೆ. ಜೊತೆಲಿ ಒಡ ಹುಟ್ಟಿದವರು ಯಾರೂ ಇಲ್ಲ. ಅಯ್ಯಯ್ಯೋ, ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯ? ಹಾಗೆಲ್ಲ ಮಾತಾಡ್ಬೇಡಮ್ಮ. ನಾವೆಲ್ಲ ಇಲ್ವಾ ನಿನ್ಗೆ? ಈ ತರ ಒಂದ್ ಫ್ಯಾಮಿಲಿ ಎಷ್ಟು ಹೆಣ್ಮಕ್ಳಿಗೆ ಸಿಗತ್ತೆ? ನನಗ್ ಯಾರೂ ಇಲ್ಲ ಅಂತ ಗೊತ್ತಿದ್ರು ಸ್ವಂತ ಮಗಳ ತರ ನೋಡ್ಕೋತಾ ಇದ್ದೀರಾ. ಎಲ್ರಿಗೂ ಈ ಭಾಗ್ಯ ಸಿಗ್ಬೇಕಲ್ಲ. ಬಾರಕ್ಕಿ, ಕೂತ್ಕೋ. ಏನ್ ರಾಕಿ, ಶಿವಗಾಮಿ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಆದಿಬಾಯಿ, ಶಿವಗಾಮಿ ಈಗ ರಾವಣ್ ತಾಯಿ ಮನೆಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಅವಳಿನ್ನು ನರ್ಕ ನರ್ಕ ಅನುಭವಿಸ್ಬೇಕು. ಅದನ್ನ ನಾನು ಕಣ್ಣು ತುಂಬಾ ನೋಡ್ಬೇಕು. ತನ್ನ ಮಗನ್ನ ಜೈಲಿಗೆ ಕಳಿಸ್ದವಳನ್ನ ಸುಮ್ಮನೆ ಬಿಡ್ತಾರ? ಪ್ರತಿ ಕ್ಷಣ ನರಕ ತೋರಿಸ್ತಾ ಇದ್ದಾರೆ. ಜೊತೆಗೆ ರಾವಣ್ ಚಿಕ್ಕಪ್ಪ ಚಿಕ್ಕಮ್ಮ ಬೇರೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಯಾಕಭಿರಾಮಿ, ನಿಮ್ಮ ಅಕ್ಕನ ಬಗ್ಗೆ ಮಾತಾಡಿದಕ್ಕೆ ನಿನಗೆ ಬೇಜಾರಾಯ್ತಾ? ಅಯ್ಯೋ, ನನಗ್ಯಾಕೆ ಬೇಜಾರು? ನನಗೇನು ಬೇಜಾರಿಲ್ಲ. ಅವ್ರವ್ರು ಮಾಡಿರೋ ಕೆಲ್ಸಕ್ಕೆ ಅವ್ರು ಅನ್ಭವಿಸ್ತಾರಷ್ಟೇ.